ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಅಡುಗೆ ಮನೆಯಲ್ಲಿದ್ದೇನೆ. ಟೇಸ್ಟಿ ಸಿಂಪಲ್ ಸಾಂಬಾರನ್ನು ಮಾಡ್ತಾಯಿದ್ದೇನೆ. ಇದು ಹೇಗಿರ್ತದೆ ಅಂದರೆ, ಚಿಕ್ಕ ಮಕ್ಕಳಿಂದ ವಯಸ್ಸಾದ ಮುದುಕರವರೆಗೂ ಈ ಸಾಂಬಾರನ್ನು ಊಟ ಮಾಡಿದರೆ ಯಾವುದೇ ಸೈಡ್ ಎಫೆಕ್ಟು ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ, ನಾನು ಇದಕ್ಕೆ ಯಾವುದೇ ಗರಂ ಮಸಾಲೆಯನ್ನು ಬಳಸ್ತಾ ಇಲ್ಲ. ಸಾದಾ ಸೀದಾ ಸಾಂಬಾರನ್ನು ಮಾಡ್ತಾಯಿದ್ದೇನೆ. ಆದರೆ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೆ ಏನೇನು ಹಾಕ್ತೇನೆ ಹೇಳೋದನ್ನು ನಿಮಗೆ ಮೊದಲು ಹೇಳಿಕೊಂಡು ಆಮೇಲೆ ಅದನ್ನು ಮಾಡ್ತೇನೆ. ನೋಡಿರಿ, ಫಸ್ಟಿಗೆ ನಾನು 1 ಚಮಚ ಕೊಬ್ಬರಿ ಎಣ್ಣೆಯನ್ನು ಇಟ್ಕೊಂಡಿದ್ದೇನೆ. ಆಮೇಲೆ ಕಾಣಿಸ್ತಾ ಇದೆಯಲ್ಲ, ಕೊತ್ತಂಬರಿ ಬೀಜ ಇಟ್ಕೊಂಡಿದ್ದೇನೆ. 2 ಸ್ಪೂನ್ ಕೊತ್ತಂಬರಿ ಬೀಜ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಕೊಬ್ಬರಿ ಇಟ್ಕೊಂಡಿದ್ದೇನೆ. ಆಮೇಲೆ ಕರಿಬೇವು ಇಟ್ಕೊಂಡಿದ್ದೇನೆ. ಆಮೇಲೆ 3 ಒಣಮೆಣಸು ಇಟ್ಕೊಂಡಿದ್ದೇನೆ. ಆಮೇಲೆ ಇಲ್ಲಿ ಒಂಚೂರು ಇಂಗು, ಆಮೇಲೆ ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವು ಸೊಪ್ಪು, ಆಮೇಲೆ ಇಲ್ಲಿ ಬೆಲ್ಲ ಇಟ್ಟಿದ್ದೇನೆ, ಅದು 1 ಸ್ಪೂನನ್ನು ಹಾಕಿದ್ದೇನೆ. ಆಮೇಲೆ ಇಲ್ಲಿ ಉಪ್ಪಿಟ್ಟಿದ್ದೇನೆ, ಅದನ್ನು ಕೂಡ 1 ಸ್ಪೂನ್ ಹಾಕಿದ್ದೇನೆ. ಯಾವುದಕ್ಕೆ ಹಾಕಿದ್ದೇನೆ ಅಂದರೆ, ನಾನು 1 ನವಲಕೋಲು, 1 ಟೊಮೆಟೊ ಹಾಗೂ 1 ಕ್ಯಾರೆಟ್ ಇಲ್ಲಿ ಇಟ್ಕೊಂಡಿದ್ದೇನೆ. ಇಲ್ಲಿ 1 ನವಲಕೋಲು, 1 ಕ್ಯಾರೆಟ್ ಕಟ್ ಮಾಡಿ ಅದನ್ನು ಕುಕ್ಕರಲ್ಲಿ ಹಾಕಿ 2 ಸೀಟಿ ಮಾಡಿ ಬೇಯಿಸಿಟ್ಕೊಂಡಿದ್ದೇನೆ. ಹಾಗೆ ಇಲ್ಲಿ 1 ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆಮೇಲೆ ಇಲ್ಲಿ 1 ಮುಷ್ಟಿ ತೊಗರಿಬೇಳೆಯನ್ನು ಬೇಯಿಸಿಟ್ಕೊಂಡಿದ್ದೇನೆ. ಅದಕ್ಕೆ ಕುಕ್ಕರ್ನಲ್ಲಿಟ್ಟು 6 ಸೀಟಿ ಹಾಕಿದ್ದೇನೆ. ಹಾಗೂ ಬೇಯಿಸುವ ಪೂರ್ವದಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೇನೆ. ಯಾಕೆಂತಂದರೆ ತುಂಬ ಬೇಗ ಕರಗುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಈಗ ನಾನು ಸಾಂಬಾರನ್ನು ಯಾವ ರೀತಿ ಹುರ್ಕೊಳ್ತೇನೆ ಹೇಳೋದನ್ನು ನಿಮಗೆ ತೋರಿಸ್ತೇನೆ. ಈಗ ನಾನು ಗ್ಯಾಸ್ ಹತ್ತಿರ ಬಂದಿದ್ದೇನೆ. ಗ್ಯಾಸಿನ ಚಿಮಣಿಯನ್ನು ಫಸ್ಟು ಓಪನ್ ಮಾಡ್ತೇನೆ. ನೋಡಿ, ಕಾಣ್ತಾ ಇದೆಯಲ್ಲ, ಚಿಮಣಿ ಸ್ಟಾರ್ಟ್ ಮಾಡಿದೆ. ಈಗ ನೋಡಿರಿ, ಗ್ಯಾಸಿನ ಮೇಲೆ ಪಾತ್ರೆ ಇಟ್ಟಿದ್ದೇನೆ. ಈಗ ಗ್ಯಾಸ್ ಹಚ್ಚುತ್ತಾ ಇದ್ದೇನೆ. ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಸಣ್ಣ ಬಾಣಲೆಯನ್ನು ಇಟ್ಟೆ. ಅದಕ್ಕೆ 1 ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಗ್ಯಾಸನ್ನು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಕ್ಕೆ ಇಟ್ಕೊಳ್ಬೇಕು. ಆಮೇಲೆ ಅದಕ್ಕೆ ನಾನು ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೇನೆ. ಆಮೇಲೆ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತಾ ಇದ್ದೇನೆ. ಯಾಕಂದರೆ ಕೊಬ್ಬರಿ ಎಣ್ಣೆ ಎಲ್ಲದಕ್ಕೂ ಮಿಕ್ಸ್ ಆಗಬೇಕಲ್ಲ, ಹುರಿತಾ ಇದ್ದೇನೆ. ಸ್ವಲ್ಪ ಹುರಿತು ಅಂದಮೇಲೆ ಒಂಚೂರು ಹಿಂಗೆ ಹಾಕ್ತೇನೆ. ಇನ್ನು ಹುರಿಲಿಲ್ಲ, ಅದು ಇನ್ನೊಂದು ಸ್ವಲ್ಪ ಕೆಂಪಾಗಬೇಕು. ಈಗ ಸ್ವಲ್ಪ ಹುರಿತಾ ಬಂತಲ್ವ, ಇದಕ್ಕೀಗ ಇಲ್ಲಿ
ಒಂಚೂರು ಹಿಂಗೆ ಇಟ್ಕೊಂಡಿದ್ದೆ, ಕಾಣಿಸ್ತಾ ಇದೆಯಾ? ಸಣ್ಣ ಪೀಸ್ ಅದನ್ನು ಹಾಕ್ತಾಯಿದ್ದೇನೆ. ಆಮೇಲೆ ಇಲ್ಲಿ ನಾನು ಕರಿಬೇವನ್ನು ಇಟ್ಕೊಂಡಿದ್ದೇನೆ. ಈ ಕರಿಬೇವನ್ನು ಈ ಒಗ್ಗರಣೆಗೆ ಹಾಕ್ತಾಯಿದ್ದೇನೆ. ಅದನ್ನು ಹಾಕಿ ಹುರಿತಾ ಇದ್ದೇನೆ. ಹಪ್ಪಳ ತಿರುಗ್ತಾ ಇದೆ ಅಲ್ವಾ? ಕರಿಬೇವು ಹುರಿದಾಗಿದೆ. ಇದಕ್ಕೆ ನಾ ಈಗ 3 ಒಣಮೆಣಸನ್ನು ಹಾಕ್ತಾ ಇದ್ದೇನೆ. ಹಾಕಿದೆ, ಅದು ಹುರಿದಿದೆ. ಈಗ ಹುರಿತಾ ಇದೆ. ಆಮೇಲೆ ಇದಕ್ಕೆ 1 ಚಿಟಿಕೆ ಇಂಗನ್ನು ಹಾಕ್ತಾ ಇದ್ದೇನೆ. ಇದಾಯಿತು. ಆಮೇಲೆ ಇಲ್ಲಿ ಕೊಬ್ಬರಿ ಇಟ್ಕೊಂಡಿದ್ನಲ್ಲ, ಈ ಕೊಬ್ಬರಿಯನ್ನು ಈ ಒಗ್ಗರಣೆಗೆ ಹಾಕ್ತಾ ಇದ್ದೇನೆ. ಕಾಣಿಸ್ತಾ ಇದೆಯಲ್ಲ? ಹಾಕಿ ಒಂದು ಸ್ವಲ್ಪ ಹುರಿತಾ ಇದ್ದೇನೆ. ಕೊಬ್ಬರಿನೂ ಹಾಕಿ ಆಯಿತು. ಈಗ ಸಾಂಬಾರ ಎಲ್ಲ ಹುರಿದಾಯಿತು. ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ. ಇದನ್ನು ನೋಡಿ ಮಿಕ್ಸಿ ಪಾತ್ರೆ ಒಳಗೆ ಹಾಕ್ತಾ ಇದ್ದೇನೆ. ಎಲ್ಲ ಹುರ್ಕೊಂಡ್ನಲ್ಲ ಅದೆಲ್ಲ ತೆಗೆದು ಮಿಕ್ಸಿ ಪಾತ್ರೆ ಒಳಗೆ ಹಾಕ್ತಾ ಇದ್ದೇನೆ. ಎಲ್ಲದನ್ನು ಮಿಕ್ಸಿ ಪಾತ್ರೆ ಒಳಗೆ ಹಾಕಾಯಿತು. ಕಾಣಿಸ್ತಾ ಇದೆಯಾ? ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೇನೆ. ಆಮೇಲೆ ಇಲ್ಲಿ ಹುಣಸೆ ಹಣ್ಣು ಇಟ್ಕೊಂಡಿದ್ನಲ್ಲ, ಆ ಹುಣಸೆ ಹಣ್ಣನ್ನು ಹಾಕ್ತೇನೆ. ಆಮೇಲೆ ಇದನ್ನು ಮಿಕ್ಸಿ ಮಾಡ್ತಾ ಇದ್ದೇನೆ. ಮಿಕ್ಸಿ ಮಾಡ್ತಾ ಇದ್ದೇನೆ, ಕಾಣ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ನೀರು ಹಾಕಿ
ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಚೂರು ನೀರು ಹಾಕ್ತೇನೆ. ಮಿಕ್ಸಿ ಆಯಿತು, ಮಿಕ್ಸಿಯನ್ನು ಆಫ್ ಮಾಡಿದೆ. ತೆಗೆದಿದ್ದೇನೆ ನೋಡಿ. ಈಗ ಇಲ್ಲಿ ನೋಡಿ ತರಕಾರಿ ಬೇಯಿಸಿ ಇಟ್ಕೊಂಡಿದ್ದಿದೆಯಲ್ಲ ಅದಕ್ಕೆ ಹಾಕ್ತಾ ಇದ್ದೇನೆ. ಎಲ್ಲದನ್ನು ಹಾಕಿದೆ ಇದಕ್ಕೆ. ಆಮೇಲೆ ತೊಗರಿಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ ಕುಕ್ಕರ್ ಒಳಗೆ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಈಗ ಇದನ್ನು ಗ್ಯಾಸ್ ಹಚ್ಚಿ ಅದರ ಮೇಲೆ ಇಡ್ತಾ ಇದ್ದೇನೆ. ಈಗ ಇದಕ್ಕೆ ಟೊಮೆಟೊ ಹೆಚ್ಚಿಟ್ಕೊಂಡಿದ್ನಲ್ಲ, ಆ ಟೊಮೆಟೊವನ್ನು ಇದಕ್ಕೆ ಈಗ ಹಾಕ್ತಾ ಇದ್ದೇನೆ. ಕೊನೆಯಲ್ಲಿ ಹಾಕಬೇಕು. ಸಾಂಬಾರು ನೋಡ್ರಿ ಹೆಂಗೆ ಕಾಣ್ತಾ ಇದೆ, ಇಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಸಾಂಬಾರು. ಇದಕ್ಕೀಗ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೇನಲ್ಲ, ಕಾಣಿಸ್ತಾ ಇದೆಯಾ? ಈ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಅದು ಎರಡನ್ನು ಸಾಂಬಾರಿಗೆ ಹಾಕ್ತಾ ಇದ್ದೇನೆ. ಈಗ ಒಂದು ಸಲ ಟೇಸ್ಟ್ ನೋಡ್ತೇನೆ, ಯಾಕೆಂದರೆ ಉಪ್ಪು ಕರೆಕ್ಟಾಗಿದೆಯಾ, ಉಪ್ಪು ಹುಳಿಯಲ್ಲಿ ನೋಡಬೇಕಲ್ಲ. ಚೆನ್ನಾಗಾಗಿದೆ, ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ. ಈಗ 1 ಚಮಚ ಉಪ್ಪು ಹಾಕ್ತಾ ಇದ್ದೇನೆ. ಆವಾಗ ತರಕಾರಿ ಬೇಯಿಸುವಾಗ ಹಾಕಿದ್ನಲ್ಲ ಉಪ್ಪ, ಈಗ ಮತ್ತೊಂದು ಚಮಚ ನೋಡಿ ಉಪ್ಪು ಹಾಕ್ತಾ ಇದ್ದೇನೆ. ಈಗ ಇದನ್ನು ಒಂದು 5 ನಿಮಿಷ ಮರಳಿಸಿದ್ರೆ ಸಾಕು. ಯಾಕಂದರೆ ಸಾಂಬಾರು ಎಲ್ಲ ಹುರಿದಿದ್ದೇನಲ್ಲ, ಈಗ ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ, ಜಾಸ್ತಿ ಗ್ಯಾಸ್ ಮೇಲೆ ಇಡೋ ಅವಶ್ಯಕತೆ ಇಲ್ಲ. ಒಮ್ಮೆ ಹುರಿದಿದ್ದಲ್ವ, ಹೀಗಾಗಿ ಈಗ ಇದು ಮರಳೋ ತನಕ ಇಡ್ತೇನೆ. ಒಂದು 5 ರಿಂದ 10 ನಿಮಿಷ ಅಷ್ಟೆ. ಈಗ ಸಾಂಬಾರು ರೆಡಿ ಆಗಿದೆ, ಕುದೀತಾ ಇದೆ ಅಲ್ವಾ? ನೋಡಿ ಕಲರ್ ಹೆಂಗೆ ಬಂದಿದೆ ಹೇಳಿ, ತುಂಬ ಚಂದ ಕಲರ್ ಬಂದಿದೆ ಅಲ್ವಾ?
ಕಲರ್ ಹೇಗೆ ಬಂದಿದೆಯೋ ಟೇಸ್ಟೇನು ಹಾಗೇ ಇರ್ತದೆ, ಅಷ್ಟೇ ಟೇಸ್ಟಿಯಾಗಿರ್ತದೆ ಸಾಂಬಾರು. ಯಾರು ಬೇಕಾದರೂ ಹಾಕ್ಕೊಳ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಯಾಕಂದರೆ ಗರಂ ಮಸಾಲೆ ಹಾಕಿದರೆ ಅದೇನು ಹೇಳ್ತಾರಲ್ಲ, ಊಟ ಮಾಡುವಾಗ ಚೆನ್ನಾಗಿ ಅನ್ನಿಸ್ತದೆ, ಆದರೆ ಊಟ ಮಾಡಾದಮೇಲೆ ಹೊಟ್ಟೆ ಉರಿ ಎಲ್ಲ ಸ್ಟಾರ್ಟ್ ಆಗ್ತದೆ. ಇದು ಹಾಗಲ್ಲ, ಯಾವುದೇ ಗರಂ ಮಸಾಲೆ ಹಾಕದೇ ಇರೋದರಿಂದ ಚೆನ್ನಾಗಿರ್ತದೆ. ಊಟ ಮಾಡಿದರೂ ಯಾವುದೇ ತೊಂದರೆಗಳು ನಮಗೆ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ಏನು ಸಿಂಪಲ್ ಟೇಸ್ಟಿ ಸಾಂಬಾರ್ ರೆಡಿ. ಈಗ ನೀವು ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡೋದೊಂದೇ ಉಳಿದಿದೆ ನೋಡಿ. ಕುದೀತಾ ಇದೆ ಅಲ್ವಾ, ಕಾಣಿಸ್ತಾ ಇದೆಯಾ? ಸಿಂಪಲ್ ಟೇಸ್ಟಿ ಸಾಂಬಾರ್. ಕುದೀತಾ ಇದೆ ನೋಡಿ. ಕಾಣಿಸ್ತಾ ಇದೆಯಾ? ಈಗ ಸಾಂಬಾರು ರೆಡಿಯಾಗಿದೆ, ಊಟಕ್ಕೆ ಸಾಂಬಾರು ರೆಡಿಯಾಗಿದೆ. ಈಗ ನಾನು ಇದನ್ನು ಗ್ಯಾಸನ್ನು ಆಫ್ ಮಾಡ್ತೇನೆ, ಆಮೇಲೆ ಚಿಮ್ನಿಯನ್ನು ಕೂಡ ಆಫ್ ಮಾಡ್ತೇನೆ. ಈ ಸಾಂಬಾರು ನೀವು ಮಾಡಿ ಆಮೇಲೆ ಊಟ ಮಾಡಿ ಆಮೇಲೆ ಅದರ ಟೇಸ್ಟ್ ಹೇಗಿದೆ ಅಂತ ಹೇಳಿ ನನಗೆ. ಇದನ್ನು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದು ಚೆನ್ನಾಗಿದೆ ಅನಿಸಿದರೆ ಪ್ರತಿಯೊಬ್ಬರಲ್ಲೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ಕಾರಗಳು.